ಮೊದಲ ನಾವು ಹಂಗೆ ಹೊಲ್ದಾಗ ಮನೆ ಕಟ್ಕೊಂಡಿದ್ದೀವಿ ಸರ ಹಕ್ಕಪತ್ರ ಈಗ ನಮ್ಮ ಅಜ್ಜರ ಕಾಲದಿಂದ ಹೊಲ್ದಾಗ ಬಂದು ಮನೆ ಕಟ್ಕೊಂಡಿದ್ರಿ ಸರ. ಅವತ್ತಿನಿಂದನೂ ನಾವು ಹಕ್ಕುಪತ್ರನ ಪಡೆದದ್ದಲ್ಲ ಸರ. ಅವರು ಮಾಲೀಕರು ಭಾಳ ಧಾನ್ಯ ಮಾಡೋರು ನಮಗೆ. ನಮ್ಮ ಅಪ್ಪರಿಗೆ ಧಾನ್ಯ ಮಾಡಿದರು, ನಮ್ಮ ಅಜ್ಜರಿಗೆ ಧಾನ್ಯ ಮಾಡಿದ್ರು, ಈಗ ನಮಗೆ ಎಲ್ಲ ಧಾನ್ಯ ಮಾಡಿದರು. ಆದ್ರೆ ನಾವು ಭಾಳ ಕಷ್ಟ ಅನುಭವಿಸಿದ್ದೀವಿ ಸರ. ಇದು ಸಿದ್ದರಾಮಯ್ಯ ಸರ್ಕಾರದೊಳಗೆ ಕೃಷ್ಣ ಬೈರೇಗೌಡ ಏನು ರೆವೆನ್ಯೂ ಕಾಯ್ದೆ ತಗೊಂಡಲ್ಲ ಸರ, ಅವ್ನು ತಗೊಂಡ ಮ್ಯಾಲೆ ಭೂಮಿನ ಅವ್ರು ಸ್ವಾಧೀನ ತಗೊಂಡು ಸರ್ಕಾರ ಸ್ವಾಧೀನ ತಗೊಂಡು ಇವತ್ತು ನಮಗೆಲ್ಲ ಹಕ್ಕುಪತ್ರ ಫ್ರೀಯಾಗಿ ಸರ ಏನು ಇಲ್ದಂಗೆ ಕೊಟ್ಟಿದಾರಲ್ಲ, ಅವ್ರಿಗೆ ಎಷ್ಟು ನಾವು ಹೇಳಿದ್ರು ಕೃತಜ್ಞ ಸಾಲದು ಸರ. ಯಾಕೆಂದ್ರೆ ನಮ್ಮ ಮಕ್ಕಳು ಮರಿ ನಾವೆಲ್ಲ ಹಿಂದೆ ನಮ್ಮ ಅಪ್ಪ ಅಜ್ಜರು ಎಲ್ಲ ಅನುಭವಿಸಿದ್ರು, ನಾವು ಅನುಭವಿಸಿದ್ರಿ. ಇದನ್ನು ಈಗ ಕೃಷ್ಣ ಬೈರೇಗೌಡರು ಮಾಡಿದಂಥ ಕೆಲ್ಸಕ್ಕೆ ಈಗ ನಮ್ಮ ಮಕ್ಕಳು ಮರಿ ಅವ್ರ ಮುಂದೆಲ್ಲ ನಮ್ಮ ಮಕ್ಕಳು ಸುಖವಾಗಿ ಜೀವನ ಮಾಡ್ತಾರೆ ಸರ. ಭಾಳ ಕಷ್ಟಪಟ್ಟಿವಿ, ಅವ್ರು ಮಾಡಿ ಕೊಡ್ತಾನಲ್ಲ ಸರ. ಈಗೆಲ್ಲ ಆ ರೇಟ್ ಈ ರೇಟ್ ಹೇಳ್ಕೊಂತ ಒಟ್ಟು ಕೊಡೋಕ್ಕಲ್ರಿ ಸರ ನಮಗೆ ಹಕ್ಕುಪತ್ರ. ಮನೆ ಕೀಳ್ರಿ ಏನಾರು ಯಾವ ಸರ್ಕಾರ ನಾವು ಇಷ್ಟು ದಿವಸ ಬಂದರೂ ನೋಡಿಲ್ಲ. ಇವ್ರೇನು ಸಿದ್ದರಾಮಯ್ಯ ಸರ್ಕಾರ ಮತ್ತು ಕೃಷ್ಣ ಬೈರೇಗೌಡರು ಏನು ರೆವೆನ್ಯೂ ಮಿನಿಸ್ಟರ್ ಆದಮೇಲೆ ಇವ್ರೇನು ತಗೊಂಡಂಥ ನಿರ್ಧಾರ ಐತಲ್ಲ ಸರ, ಬಡವ್ರ ಬಗ್ಗೆ ಅವರು ದೇವರು ಸರ. ಇವತ್ತು ಸರ ಏನಾಗಿದೆ ಸರ, ಹಿಂದೆ ಯಜಮಾನ್ರು ಹೆಂಗೆ ಕಟ್ಟಿದಾರೆ ಕಟ್ಟಿಬಿಟ್ಟಾರ, ಅವ್ರು ಕಟ್ಸ್ಕೊಂಡಾರ ಸರ. ಅವಾಗ ನಾವು ಎಲ್ಲ ತಹಶೀಲ್ದಾರ್ಗೂ ಎಲ್ಲ ಹಿಂದೆಲ್ಲ ಓಡಾಡೇವು ಸರ, ನಾವೆಲ್ಲವೂ ಮಾಡೇವಿ. ಅದು ಮಾಡ್ಕೊಳಕ್ಕೆ ಬರಂಗಿಲ್ಲ ಅಂತ ಹೇಳ್ಯಾರ ಸರ. ಕಾನೂನು ತಪ್ಪೈತಿ, ನೀವು ಅಲ್ಲಿ ಕಟ್ಟಬಾರ್ದಾಗಿತ್ತು, ಅವ್ರದ್ದು ಇತ್ತು ಇವ್ರದ್ದಿತ್ತು, ಹಿಂಗೆಲ್ಲ ತಾರೆ ತೆಗಡಿ ಮಾಡ್ಯಾರ ಸರ. ಈಗ ಈ ಸರ್ಕಾರ ಬಂದಮೇಲೆ ಇವರು ಕೃಷ್ಣ ಬೈರೇಗೌಡರು ತಗೊಂಡ್ರೆ ನಿರ್ಧಾರ ಪ್ರಕಾರ ಎಲ್ಲ ಆಫೀಸರ್ ಕೂಡ ನಮ್ಮ ಮನೆಗೆ ಬಂದು ಮಾಡಿ ಹೋಗ್ಯಾರ ಸರ. ನಾವೇನು ಅವ್ರ ಹತ್ರ ಹೋಗಿ ಹೆಂಗೆ ಕೇಳಿಲ್ಲ ಸರ. ಇದು ಈ ರೀತಿ ಕಾನೂನು ಬಂದೈತೆ, ನೀವು ಮಾಡಿಕೊಡ್ತೇವೆ, ನಾವು ಮಾಡ್ಸೀರಿ ಅಂತಂದು ತೆಳಗಿನ ಮಟ್ಟದಿಂದ ಶಾನ್ಭವರಿಂದ ಹಿಡಿದು ಆರ್ಐನಿಂದ ಹಿಡಿದು ತಹಶೀಲ್ದಾರ್ನಿಂದ ಹಿಡಿದು ಉಪ ತಹಶೀಲ್ದಾರ್ನಿಂದ ಹಿಡಿದು ಅವರೆಲ್ಲ ಒಟ್ಟು ಆ ರೆವೆನ್ಯೂ ಸಿಬ್ಬಂದಿ ಏನೈತಲ್ಲ ಸರ, ಅವರು ನಮಗೆ ಅವರೇ ತಿಳಿಸ್ಕೊಟ್ಟು ನಮ್ಮ ಮನೆ ಮಟ್ಟ ಬಂದು ಅವ್ರು ಇವತ್ತೆಲ್ಲ ನಮಗೆ ಅಳತಿ ಮಾಡಿ ಅವರ ನಿಂತದ್ದು ಸರ. ನಮ್ಮ ಮನೇಲಿ ಬಂದು ಅಳತಿ ಮಾಡಿ ನಮಗೆ ₹1 ಒಂದು ಕಾಸು ಕೂಡ ಕೇಳ್ದಂಗೆ ಎಲ್ಲ ರೀತಿಯಿಂದ ಒಬ್ಬ ಸರಿಯಾದವ್ರ ಸತ್ಯಕ್ಕೆ ಕರ್ಕೊಂಬಂದು ಅವರೆಲ್ಲ ನಮಗೆ ಇವತ್ತು ಹಕ್ಕುಪತ್ರ ರೆಡಿ ಮಾಡಿ ಕೊಟ್ಟಾರ ಸರ. ನಮಗೆ ಯಾವುದೂ ತೊಂದರೆ ಇಲ್ದಂಗೆ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಬಂದು ಬಾಗಿಲಿಗೆ ಬಂದು ಕೊಟ್ಟಿದ್ದಾರೆ. ನಮಗೆಲ್ಲ ತಿಳಿಸಿ ಹೇಳಿದಾರೆ, ಈ ರೀತಿ ನಿಮ್ದು ಹಿಂಗೈತ್ರಪ್ಪ, ನೀವು ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಈ ಸುತ್ತಿ ಸತ್ಯಾಗ ₹1 ಎಲ್ಲಿ ಕೊಟ್ಟಲ್ಲ ಸರ. ಈ ಸುತ್ತ ಸತ್ಯಾಗ ಅವರ ಮಾಡಿಕೊಟ್ಟಾರ. ಇವತ್ತು ಎಷ್ಟೋ ಮಾಲೀಕರು ಹಳೆ ಮಾಲೀಕರು ಏನು ಸ್ವಂತ ಇದ್ದಾರೆ, ಈ ಸುತ್ತ ಮಾಡ್ಕೊಂಡು ಓಡಾಡ್ತಾರೆ ಸರ. ಆಗಂಗಿಲ್ಲ ಅವು ದೌಡು. ಇವರು ಫ್ರೀ ಎಲ್ಲ ಅವರ ಮಾಡಿಕೊಟ್ಟಾರ ಸರ್. ನಮಗೆ ಹಿಂದೆ ಏನಾಗ ಸರ, ನಾವೊಂದು ಉತ್ತರ ತಕ್ಷಣಕ್ಕೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗತ್ತೆ ಸರ. ಇವತ್ತಿನ ದಿವಸ ನಾವು ಒಂದು ಲೋನ್ ತಗ್ಸಬೇಕಂದ್ರೆ ನಮಗೊಂದು ಇದು ಬೇಕಾಗ್ತದೆ ಸರ್. ಅಲ್ಲಿ ರಿಕಾರ್ಡ್ ಕಾಗದ ಪತ್ರಗಳು, ಆ ಕಾಗದ ಪತ್ರಕ್ಕೆ ಅಲ್ದಾಡಕ್ಕೆ ನಾವು ಒಂದು ತಿಂಗಳ ಗಂಟೆ ಹೋಗೋದು ಸರ ನಮ್ಮದು. ಇವತ್ತಿನ ದಿವಸ ಏನಾಗಿದೆ ಸರ, ಇವ್ರು ಬಂದಮೇಲೆ ಯಾರು ಕೃಷ್ಣ ಬೈರೇಗೌಡರು ಬಂದಮೇಲೆ ನಮಗೆ ಒಂದು ಇ ಸಿ ತಗ್ಸೋಕ್ಕೆ ಸತ್ಯಾಗೂ ನಾವು ಆನ್ಲೈನಾಗ ಅರ್ಜಿ ಕೊಟ್ಬಿಟ್ರೆ ನಮಗೆ ಇ ಸಿ ತಕ್ಷಣನೇ ಬರ್ತದೆ ಸರ. ನಾವು ಯಾರ ಮುಂದೆ ಲಗಟೆ ಹೊಡಿ ಅಂತ ವಿಚಾರನೇ ಇಲ್ಲ. ಈಗ ನಮಗೆಲ್ಲ ಫ್ರೀ ಬರ್ತೈತೆ ಸರ. ಅದರಿಂದ ಕೋಟ್ಯಾಂತರ ಜನರಿಗೆ ಅನುಕೂಲ ಐತೆ ಸರ, ಇವತ್ತು ಕೋಟ್ಯಾಂತರ ಜನರಿಗೆ. ಆದರೆ ಇವ್ರು ಮಾಡಿದಂಥ ಕಾರ್ಯಕ್ರಮಗಳೆಲ್ಲ ಸರ ನಮ್ಮ ಮಕ್ಕಳು ಮೊಮ್ಮಕ್ಕಳ ಮಟ್ಟನೂ ಉಳಿತದವು. ಆದರೆ ಇವತ್ತಿನ ದಿವಸ ಅವ್ರನ್ನ ಎಷ್ಟು ಹೊಗಳಿದ್ರು ನಾವು ಸಾಲದು ಸರ. ಈ ಸರ್ಕಾರನೂ ಹೊಗಳ್ಬೇಕು, ಈ ಸರ್ಕಾರದ ಮಂತ್ರಿಮಂಡಲ ಪೂರ ಹೊಗಳ್ಬೇಕು ಸರ ನಾವು. ಯಾಕೆಂದರೆ ಎಲ್ಲ ಕಾಯ್ತದ್ರು ಎಲ್ಲ ಅದೇ ರೀತಿ ಮಾಡ್ತಾರೆ. ಈಗ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ ಸರ, ಅವೆಲ್ಲ ಏನು ಹುಡುಗಟ್ಟಿ ಸರ. ಇವರು ಯಾರು ಮಾಡಿದ್ದಾರೆ ಸರ? ಯಾವ ಸರ್ಕಾರ ಮಾಡಿದೆ ಸರ? ಇವತ್ತು ಬಸ್ ಫ್ರೀ, ಇವತ್ತು ಅಕ್ಕಿ 10 kg ಅಕ್ಕಿ ಫ್ರೀ. ಇದನ್ನು ಯಾವ ಸರ್ಕಾರ ಮಾಡಿದೆ ಸರ? ಇಡೀ ನಮ್ಮ ಕರ್ನಾಟಕದೊಳಗೆ ಮಾಡಿದಂಥದ್ದು ಇಡೀ ನಮ್ಮ ಭಾರತ ದೇಶ ಈ ಕಡೆ ತಿರುಗಿ ನೋಡ್ಬೇಕು ಸರ. ಇವತ್ತು ನಮ್ಮ ಕರ್ನಾಟಕ ನೋಡ್ಬೇಕು ಸರ. ಇದನ್ನು ಯಾರು ಮುಂದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ. ಹಿಂದಂಕರು ಯಾರು ಮಾಡಿಲ್ಲ, ಈಗ ಯಾವ ಸರ್ಕಾರದಾಗೂ ಇಲ್ಲ. ಎಲ್ಲ ಇಡೀ 24-25 ಎಷ್ಟೋ ರಾಜ್ಯ ಅದಾವಲ್ಲ ಸರ, ಎಲ್ಲಿ ಇಲ್ಲ ಒಂದು. ಮತ್ತು ಇನ್ನೊಂದು ಏನು ಹೇಳ್ತದೆ ಸರ ನಾವು ಅಂದರೆ, ಹಿಂದೆ ಇಂದಿರಾ ಗಾಂಧಿಯವರು 76ನೇ ಇಸ್ವಿಯೊಳಗೆ ಉಳಿಯನ ಒಡಿಯ ಅಂತಂದು ಬಡವರು ಬೇರೆ ಜಮೀನು ಹೊಡಿತಿದ್ದು, 100 ಎಕರೆ ಜಮೀನು ಹೊಡಿತಿದ್ರು. ಆದ್ರಾಗ ಒಟ್ಟು ಹೊಟ್ಟಿಗೆ ಅಂತಂದು ನೀವು ಅರ್ಧ ನಾವು ಅರ್ಧ ದುಡ್ದು ಕೊಡ್ತಿದ್ರು. ಆ ಆಸ್ತಿಗಳ ಯಾರು ಹೊಡಿತಾನ ಅವನಿಗೆ ಹಕ್ಕುಪತ್ರ ಕೊಡ ಅಂತದ 76ನೇ ಇಸ್ವಿಯೊಳಗೆ ಒಂದು ಆದೇಶ ಹೊಣಿಸಿದ್ಲು ಇಂದಿರಾ ಗಾಂಧಿಯವರು. ಇವತ್ತು ಅದರಿಂದ ಕೋಟ್ಯಾಂತರ ಜನ ಇವತ್ತು ಶ್ರೀಮಂತರಿಗೆ ಸರ. ನಮಗೆ ಕಂಡಂಗೆ ನಮ್ಮೂರಾಗ ನಮ್ಮಲ್ಲೇ ಇವರೆಲ್ಲರಿಗೂ ಎಷ್ಟು ಅನುಕೂಲ ಆಗಿದೆ ಸರ. ಇಂಥ ಸರ್ಕಾರ ಇನ್ನೂ ಒಂದು 100 ಸಲ ಬಂದರೆ ಯಾರಿಗೂ ಏನು ಅನ್ಯಾಯ ಆಗಲ್ಲ ಸರ. ಈ ಸರ್ಕಾರ ಬರ್ಬೇಕು ಸರ. ಇದನ್ನು ಲಬ್ಟ ಹೊಡೆದು ಸುಮ್ಮನೆ ಏನೇನೋ ಮಾಡೋದು ಬೇಡ. ಆದ್ರೆ ಒಳ್ಳೆಯ ಸರ್ಕಾರ ಐತೆ ಸರ. ಇದು ಇನ್ನೂ ಒಂದು ಸರಿ ಆರಿಸ್ಬರಕ್ಕೆ ಸರ. ನಮಗೆ ಈ ಸರ್ಕಾರದಿಂದ ಭಾಳ ಜನರು ಬಡವರು ಮುಕ್ತಿ ಹೊಂದ್ತಾರೆ ಸರ. ಎಲ್ಲರೂ ಇವತ್ತು ಬಡತನ ಅನ್ನೋದೇ ಇಲ್ಲ ಸರ ಕರ್ನಾಟಕ ರಾಜ್ಯದೊಳಗೆ. ಯಾವನ ಒಬ್ಬನೇ ಬೇಡ ಏನರ ಮಾಡ್ಕೊಂಡನ ಬಡವ ಆಗ್ಬೋದು, ದುಡಿಲಿಲ್ದನ ಇವತ್ತೆಲ್ಲರಿಗೆ ಸರ್ಕಾರ ಭಾರಿ ಸವಲತ್ತು ಕೊಟ್ಟಿದ್ದೈತಿ. ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇವತ್ತಿನ ದಿವಸ ನಮಗೆ ಆಶ್ರಯ ಕೊಟ್ಟಿದ್ದಾರೆ, ನಮಗೆ ಮನೆ ಕೊಟ್ಟಿದ್ದಾರೆ, ನೆರಳು ಕೊಟ್ಟಿದ್ದಾರೆ, ನಮಗೆ ಇವರು ಅನ್ನ ಕೊಡ್ತಾ ಇದ್ದಾರೆ.
ಎಲ್ಲ ಭಾಗ್ಯ ಕೊಡ್ತಾ ಇದ್ದಾರೆ, ಇವತ್ತು ಕರೆಂಟ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಕೋಟಿ ಕೋಟಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಸರ್ ನಾನು.